ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌರುಡ್ಗಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ಎಲ್ಲೋಗ್ತಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಯಸ್, ಕೇಳಿರ್ತೀರ ನೀವು, ಮಧುರಮ್ಮನ್ ದೇವಸ್ಥಾನ, ಫೇಮಸ್ ದೇವಸ್ಥಾನ. ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಸೊ ನಾವು ಕೂಡ ನಮ್ಮೂರಿಗೆ ನಿಯರ್ ಬೈ ಇರೋದು ಅದು. ಒಂದು 12 ಕಿಲೋಮೀಟರ್ ಆಗುತ್ತೆ. ಒಂದು 15 ಮಿನಿಟ್ಸಲ್ಲೆಲ್ಲ ಹೋಗ್ಬೋದು. ನಾನು, ನನ್ನ ತಂಗಿ, ಹಾಗೆ ನನ್ನ ಮಗಳು ಎಲ್ಲ ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಏನು ವಿಶೇಷ ಅಂತ ಹೇಳಿದ್ರೆ ಅವತ್ತಿನ ದಿನ ಆ್ಯಕ್ಚುಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಅನಿಸುತ್ತೆ ನಾವು ಹೋಗಿದ್ದು. ಮರ್ತೋಗಿದೆ ನನಗೆ, ಗೊತ್ತಿಲ್ಲ. ಸೊ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ನಮ್ಮ ಇಶೀಮಗಂತೂ ಬೈಕಲ್ಲಿ ಹೋಗೋದು ಅಂದರೆ ತುಂಬ ಅಂದರೆ ಫುಲ್ ಖುಷು. ಸೊ ನಾವು ಹಾಗೆ ಮದ್ದೂರು ತಲುಪಿದ್ವಿ. ಮದ್ದೂರಿಂದ ಸ್ವಲ್ಪ ಅಂದರೆ 5 ಮಿನಿಟ್ಸ್ ಅಷ್ಟೇ ಮದ್ದೂರಮ್ಮನ ದೇವಸ್ಥಾನ. ಎಲ್ಲಿದಿರೋದು ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡಿಂದ 5 ಮಿನಿಟ್ಸ್ ಆಗುತ್ತೆ ಬೈಕಲ್ಲಿ ಹೋಗ್ತೀನಿ ಅಂತ ಅಂದರೆ. ವಾಕಿಂಗ್ ಆಗಿದ್ರೆ ಒಂದು 10 ಮಿನಿಟ್ಸಲ್ಲಿ ಹೋಗ್ಬೋದು. ಹಾಗೆ ಈ ಒಂದು ಪ್ಲೇಸ್ ನೋಡ್ತಿರ್ಬೋದು. ಯಾವ್ದು ಈ ಪ್ಲೇಸ್ ಅಂತ ಹೇಳಿದ್ರೆ ಮದ್ದೂರಲ್ಲಿರೋ ಟಿ ವಿ ಸರ್ಕಲ್. ನಾವು ಏನು ಬ್ಯಾಂಗ್ಳೂರಿಗೆ ಹೋಗ್ತೀವಿ ಅದ್ರ ಲೆಫ್ಟಲ್ಲೇ ಈ ಒಂದು ದೇವಸ್ಥಾನ ಲೊಕೇಟ್ ಆಗಿರುವಂಥದ್ದು. ಹಾಗೆ ಯಾರ್ಯಾರು ಮದ್ದೂರವ್ರು ಆಗಿದ್ದೀರಾ, ಹಾಗೆ ಯಾರ್ಯಾರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ನೀವೇನಾದರೂ ಏನಪ್ಪ ಹೆಂಗಪ್ಪ ಹೋಗೋದು ದೇವಸ್ಥಾನಕ್ಕೆ ಅಂತ ಯೋಚನೆ ಮಾಡ್ತಿದ್ರೆ ಈ ಒಂದು ವಿಡಿಯೋ ನೋಡಿ. ಹಾಗೆ ಎಷ್ಟು ದೂರನೂ ಇಲ್ಲ, ಎಲ್ಲೆಲ್ಲೋ ಒಳಗಡೆ ಎಲ್ಲ ಹೋಗ್ಬೇಕು ಅನ್ನೋ ತಲೆನೋವಿಲ್ಲ. ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಆಟೋಸು ಹೋಗುತ್ತೆ, ನಡ್ಕೊಂಡು ಹೋಗ್ತೀನಿ ಅಂದರೂ ಹೋಗ್ಬೋದು. ಬೈಕಲ್ಲಿ ಹೋಗ್ತೀವಿ ಅಂತ ಹೇಳಿದ್ರು ಹೋಗ್ಬೋದು. ಒಂದು 5 ಮಿನಿಟ್ಸಲ್ಲೇ ಈ ದೇವಸ್ಥಾನ ಸಿಗುವಂಥದ್ದು. ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಹೋದಾದ್ಮೇಲೆ ಅಲ್ಲಿ ರಶ್ ಅನ್ನೋದಿರಲಿಲ್ಲ ಏನುವೆ. ಯಾಕೆಂದರೆ ಈ ಈಗ ನಾರ್ಮಲ್ ಆಗಿ ಈ ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಕಡಿಮೆ ಇದೆ. ಅವೆಲ್ಲ ಫುಲ್ ಅವಾಗೆಲ್ಲ ರಶ್ ಇತ್ತು. ನಾವು ದೇವ್ರ ಸಾಮಾನೆಲ್ಲ ತಗೊಂಡು ಹೋಗಿರಲಿಲ್ಲ. ಸೊ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ. ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ನಾವು ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ಲಿಗೂ ಹೋಗೋಣ ಅಂತ ಹೇಳಿ ಫಸ್ಟಿಗೆ ಇಲ್ಲಿಗೆ ಬಂದು ಪೂಜೆ ಮಾಡಿಸೋಣ ಅಂತ ಹೇಳಿ ಮಾಡಿಸ್ಲಿಕ್ಕೆ ಹೋದ್ವಿ. ಫಸ್ಟ್ ಮೇಯ್ನ್ ಮುಂದಗಡೆ ಏನಿದೆ ಅಲ್ಲಿ ಗನ್ಕಡ್ಡಿ ಕರ್ಪೂರ ಎಲ್ಲ ಹಚ್ಬೇಕು. ನಾನು ನನ್ನ ಮಗಳು ಹೇಗೆ ಪೂಜೆ ಮಾಡ್ತಾ ಇದ್ದಾಳೆ ಅಂತ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ತುಂಬ ಅವಳಿಗೆಲ್ಲ ಇದೆಲ್ಲ ಖುಷಿ ಅವಳಿಗೆ ಫುಲ್ಲು. ಅವಳ ಕೈಲೂ ಪೂಜೆ ಮಾಡಿಸಿ ನಾನು ಪೂಜೆ ಮಾಡಿಸಿ ಒಳಗೆ ಹೋದ್ವಿ. ಇದಂತೂ ದೇವರು ಬಂದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಮುಂದಗಡೆ ಏನಿದು ಈ ಥರ ಇದೆ ಅಂತ ಹೇಳಿದ್ರೆ ಅದು ಕೂಡ ಒಂದು 6 7 ದೇವ್ರುಗಳು. ಅದ್ರ ಹೆಸರು ನಾನು ಮುಂದೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವರು ಕೂಡ ತಂಗಿದಿರು, ಅಂದರೆ ಯಾರಿಗೆ ಮಧುರಮ್ಮ ಅವರಿಗೆ ತಂಗಿದಿರು ಅಂತ ಹೇಳುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ದೇವ್ರ ಹಿಂದಗಡೆ ಬಂದರೆ ಅಲ್ಲಿ ಒಂದು ಹಳ್ಳಿ ಮರ ಇದೆ, ಅದಕ್ಕೆಲ್ಲ ರೌಂಡ್ಸ್ ಹಾಕ್ಕೊಂಡು ಇಲ್ಲಿ ದೇವಸ್ಥಾನದ ಹಿಂದಗಡೆ ಮೂರ್ತಿ ಹಿಂದಗಡೆ ಇದು ಕಾಯಿನ್ ಅನ್ಸಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ. ಕಾಯಿನ್ ಏನಾರು ಬಿದ್ದೋಗ್ಬಿಟ್ರೆ ನಾವು ಆಗಲ್ಲ ಅಂತ ಹೇಳಿ ಒಂದು ನಂಬಿಕೆ ಇತ್ತು ಆವಾಗ. ಈಗಿದೆಯೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಇದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಕೊಂಡ ಹಾಯಿಸುವಂಥದ್ದು, ಹಾಗೆ ಜಾತ್ರೆ ಎಲ್ಲ ಕಟ್ತಾರೆ. ಮಧುರಮ್ಮನ ಜಾತ್ರೆ ಅಂತ ಹೇಳಿದ್ರೆ ತುಂಬ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ನಡೆಯುವಂಥದ್ದು. ನೀವು ಕೂಡ ಜಾತ್ರೆ ಆದಾಗ ಬಂದು ವಿಸಿಟ್ ಮಾಡಿ. ಸೊ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿ ನಾವು ಅವರು ಬಂದಿರಲಿಲ್ಲ, ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದು. ಅಷ್ಟೊತ್ತಿಗೆ ನಾವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಬಟ್ ನಮ್ಮ ಇದಕ್ಕೆ ಅದು ಓಪನ್ ಇರಲಿಲ್ಲ. ಸೊ ಇದು ಕೂಡ ಎಲ್ಲಿ ದೇವಸ್ಥಾನ ಲೊಕೇಟ್ ಆಗಿರೋದು ಅಂದರೆ, ನೀವು ರಿಟರ್ನ್ ಆದರೆ ಬ್ಯಾಂಗ್ಳೂರು ಹೈವೇ ಆ ಕಡೆ ರೋಡ್ ಸೈಡಲ್ಲೇ ನಿಮ್ಮ ಲೆಫ್ಟಿಗೆ ಕ್ರಾಸ್ ಆಗಬೇಕು. ಒಂದೇ ರೋಡು ನಿಮಗೆ ನರಸಿಂಹಸ್ವಾಮಿ ದೇವಸ್ಥಾನ. ಅದು ಕೂಡ ಹಳೆ ಕಾಲದ್ದು ದೇವಸ್ಥಾನ, ಎಷ್ಟೋ ಇತಿಹಾಸಗಳಿದೆ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಬಂದರೆ ಒಂದ್ಸಲ ವಿಸಿಟ್ ಮಾಡಿ ಮಧುರಮ್ಮನ ದೇವಸ್ಥಾನ ಆದಮೇಲೆ ಈ ಒಂದು ದೇವಸ್ಥಾನಕ್ಕೆ. ಅದ್ರ ಆಪೋಸಿಟ್ ರೋಡು ಒಂದೇ ರೋಡು. ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ ನಾವು.
ಹೋಗಿ ಸ್ಟ್ರೈಟ್ ಒಳಗಡೆ ಹೋದ್ರೆ ಎಲ್ಲೂ ನೀವು ಕ್ರಾಸ್ ಆಗಂಗೆ ಇಲ್ಲ. ಒಂದೇ ರೋಡು. ಅಲ್ಲೇ ದೇವಸ್ಥಾನದ್ದು ಹಿಂದಗಡೆ ದೇವಸ್ಥಾನ ಅಂದ್ರೆ ಒಂದ್ ರೋಡಲ್ಲಿ ಏನು ಹೋಗ್ತಿದೀವಿ ಆ ದೇವಸ್ಥಾನ ಕಾಣುತ್ತೆ. ಸೊ ನಾವು ಕೂಡ ಹೋದ್ವಿ. ನಮ್ಮ ಹಣೆಬರಕ್ಕೆ ಆ ದೇವಸ್ಥಾನನೇ ಓಪನ್ ಇದ್ದಿರ್ಲಿಲ್ಲ. ಸೊ ಹೋಗ್ಲಿ ಅಂತ ಹೇಳಿ ಹೊರ್ಗಡೆ ವೆಯ್ಟ್ ಮಾಡಿ ಒಂದು 10 ಮಿನಿಟ್ಸ್ ಅಷ್ಟ್ರಲ್ಲಿ ಫೋನ್ ಮಾಡಿದ್ರು ಅವರು ಬಂದಿದ್ದೀವಿ ಅಂತ ಹೇಳಿ. ಅಲ್ಲೆಲ್ಲ ಫುಲ್ ಈ ದೇವಸ್ಥಾನದಲ್ಲಿ ಏನು ಅಂತ ಅಂದರೆ ಬರೀ ಕೋತಿಗಳೇ ಜಾಸ್ತಿ. ನೀವು ನೋಡ್ತಿರ್ಬೋದು ಎಷ್ಟಿದೆ ಅಂತ. ಇನ್ನು ಈಶಿಮಾ ಹೆದ್ರುಕೊತಾಳೆ ಅಂತ ಹೇಳಿ ನಾವು ಮುಗಿಸ್ಕೊಂಡು ಅಷ್ಟ್ರಲ್ಲಿ ಫೋನ್ ಮಾಡಿದ್ರಿ ಅಲ್ವಾ, ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ಹೋಗ್ಬೇಕಾದ್ರೆ ನಮ್ಮ ಇಶುಮಾ ಆಲೇ ಫುಲ್ಲು ಮಲ್ಕೊಬಿಟ್ಟಿದ್ಲು. ಸೊ ನಾವು ರಿಟರ್ನ್ ಬ್ಯಾಕ್ ಆದ್ವಿ. ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ಎಷ್ಟೋ ದಿನ ನಂತರ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಹಾಗೆ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಲೆಫ್ಟಿಗೆ ಚಿಕ್ಕೇರ್ಸನಕೆರೆ ಅಂತ ಹೇಳಿ ಬರುತ್ತೆ. ಶ್ರೀ ಕಾಳಭೈರೇಶ್ವರ ದೇವಸ್ಥಾನ ಇದು. ಇದನ್ನು ಕೂಡ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ಇದ್ರದ್ದು ಏನಂತ ಹೇಳಿದ್ರೆ ಬಸವಪ್ಪ ಫುಲ್ ಸ್ಟ್ರಾಂಗು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ವಿಡಿಯೋ ಮಾಡ್ತೀನಿ ದೇವಸ್ಥಾನದ್ದು. ಹಾಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ನಮ್ಮ ಮನೆಗೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ ನಿಮಗೆ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.